ಬೆಂಗಳೂರಿನಲ್ಲಿ ಇಲ್ಲಿ ತನಕ ನಮ್ಮ ಮೆಟ್ರೋ ಮಾತ್ರ ಸುರಂಗದ ಮಾರ್ಗಗಳ ಮೂಲಕ ತನ್ನ ಕಾಮಗಾರಿಯನ್ನು ನಡೆಸ್ತಾ ಇತ್ತು. ಈಗ ಜಲಮಂಡಳಿ ಕೂಡ ಅಂತಹದ್ದೇ ಯೋಜನೆಗೆ ಮುಂದಾಗಿದೆ. ಎಲ್ಲೆಲ್ಲಿ ಟನಲ್ ನಿರ್ಮಿಸ್ತಾ ಇದೆ, ಇದರಿಂದ ಪ್ರಯೋಜನ ಏನು ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಹೊಸ ಪ್ಲಾನ್, ಜಲಮಂಡಳಿಯಿಂದ ಮೈಕ್ರೋ ಟನಲಿಂಗ್ ವ್ಯವಸ್ಥೆ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು ಸರ್ಕಾರದ ಕನಸು. ಈ ನಿಟ್ಟಿನಲ್ಲಿ ಬೆಂಗಳೂರು ಜಲಮಂಡಳಿ ಹೊಸ ಯೋಜನೆಗಳನ್ನ ರೂಪಿಸ್ತಾ ಇದೆ. ಈ ಯೋಜನೆಯಡಿ ಇದೇ ಮೊದಲ ಬಾರಿಗೆ ನಮ್ಮ ಮೆಟ್ರೋದಂತೆ ಭೂಮಿಯ ಒಳಗೆ ಮೈಕ್ರೋ ಟನಲಿಂಗ್ ನಿರ್ಮಿಸಿದೆ. ಅಂದ್ರೆ ಒಳಚರಂಡಿ ನಿರ್ಮಿಸೋಕೆ ಹಾಗೂ ನೀರಿನ ಪೈಪ್ಲೈನ್ಗಾಗಿ ಭೂಮಿಯ ಒಳಗಡೆ ಭೂಗತ ಸುರಂಗ ಮಾರ್ಗಗಳನ್ನ ನಿರ್ಮಿಸ್ತಾ ಇದೆ. ಅಂಡರ್ ಗ್ರೌಂಡ್ ಮೆಟ್ರೋ ನಿರ್ಮಾಣಕ್ಕೆ ಬಳಸಿದ ಸುರಂಗ ಯಂತ್ರಗಳನ್ನ ಬಳಸಿ ಟನಲ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಟನಲ್ಗಳನ್ನ ಜನನಿಬಿಡ ಪ್ರದೇಶದಲ್ಲಿ ಬಿಲ್ಡಿಂಗ್ಗಳ ಕೆಳಗೆ ಮರ, ಕೆರೆ, ರಸ್ತೆಗಳನ್ನ ಕೆಡವದೆ ಅಂಡರ್ ಗ್ರೌಂಡ್ ನಲ್ಲಿ ನೀರಿನ ಪೈಪ್ಲೈನ್ ವಿಸ್ತರಣೆಗಾಗಿ ಒಳಚರಂಡಿ ವ್ಯವಸ್ಥೆ ನಿರ್ಮಿಸೋಕೆ ಟನಲ್ಗಳನ್ನ ನಿರ್ಮಿಸ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳವರು ಏನು ಬ್ರ್ಯಾಂಡ್ ಬೆಂಗಳೂರು ಕನಸು ಕಂಡಿದ್ದಾರೆ, ಅದನ್ನು ನನಸು ಮಾಡುವ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಜಲಮಂಡಳಿ ವತಿಯಿಂದ ಕೆಲವೊಂದು ಕ್ರಮಗಳು ತಗೊಂಡಿದ್ದೇವೆ. ಮುಖ್ಯವಾಗಿ ಟೆಕ್ನಾಲಜಿಯನ್ನು ಜಾಸ್ತಿ ಬಳಕೆ ಮಾಡಬೇಕಾಗುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ, ಮೈಕ್ರೋ ಟನಲಿಂಗ್ ಅಂತ ಹೊಸ ಟೆಕ್ನಾಲಜಿಯನ್ನು ನಾವು ನಮ್ಮ ಜಲಮಂಡಳಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಕೈಗೊಂಡ್ರಹಳ್ಳಿ ಲೇಕಿಂದ ಒಂದು 120 ಮೀಟ್ರ್ ನಾವು ಲೇಕು ಬದಿಗಿನಲ್ಲಿ ತುಂಬ ಮರಗಳಿತ್ತು, ನದಿ ಕೆರೆ ನೀರಿತ್ತು, ಬಿಲ್ಡಿಂಗ್ಸ್ ಇತ್ತು. ಹಾಗಾಗಿ ಅದನ್ನು ಡಿಸ್ಟರ್ಬ್ ಮಾಡದೆ 10 ಮೀಟರ್ ಬಿಲೋ ದ ಡೆಪ್ತ್ನಲ್ಲಿ ಮೈಕ್ರೋ ಟನಲಿಂಗ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಜಲಮಂಡಳಿಯ ಕಾಮಗಾರಿಯಿಂದ ತಿಂಗಳಾನ್ಗಟ್ಲೆ ರಸ್ತೆ ಅಗೆದು ಟ್ರಾಫಿಕ್ ಉಂಟಾಗ್ತಾ ಇತ್ತು. ರಸ್ತೆ ಅಗೆತದಿಂದ ವಾಹನ ಸವಾರಿಗೆ ಸಮಸ್ಯೆ ಆಗ್ತಾ ಇತ್ತು. ಅಂಡರ್ ಗ್ರೌಂಡ್ ಟನಲ್ ಮಾಡುವುದರಿಂದ ರಸ್ತೆ ಅಗೆತ, ಬಿಲ್ಡಿಂಗ್ ಕೆಡವುವುದು ಸೇರಿದಂತೆ ಹಲವು ಸಮಸ್ಯೆಗಳು ತಪ್ಪಲಿದೆ. ಮೊದಲ ಹಂತದಲ್ಲಿ ಬೆಂಗಳೂರಿನ ಆಗ್ನೇಯ ಭಾಗದ ಸರ್ಜಾಪುರ ರಸ್ತೆಯ ಕೈಕೊಂಡ್ರಹಳ್ಳಿ ಕೆರೆಯಲ್ಲಿ ಸುಮಾರು 120 ಮೀಟರ್ ಸುರಂಗ ಮಾರ್ಗ ನಿರ್ಮಾಣ ನಡೀತಾ ಇದೆ. ಇದರಿಂದ ಪೈಪ್ಲೈನ್ಗಳು ಸುರಕ್ಷಿತವಾಗಿ ಇರಲಿದೆ. ಈ ಸುರಂಗ ಮಾರ್ಗದ ನಂತರ ನಗರದ ಹಲವೆಡೆ ಭೂಗತ ಸುರಂಗ ಮಾರ್ಗಗಳನ್ನು ನಿರ್ಮಿಸುವ ಯೋಜನೆಯನ್ನ ಜಲಮಂಡಳಿ ಹಾಕಿಕೊಂಡಿದೆ. ಒಟ್ನಲ್ಲಿ ಬೆಂಗಳೂರು ಜಲಮಂಡಳಿಯ ಈ ಕಾರ್ಯ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.